ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತ ಒಂದು ಮನಸ್ಸನ್ನು ಇಟ್ಕೊಂಡು ಅವ್ರು ಯಾವುದೇ ಪಕ್ಷಕ್ಕೆ ಸೇರಿರಲಿ, MLA ಇರಲಿ, ಯಾರಾದರೂ ಇರಲಿ, ಆದರೆ ಈ ರಾಜ್ಯದ ಕಡೆಯ ವ್ಯಕ್ತಿ, ಈ 2 tier ಸಿಟೀಸ್ ಅಂತೀವಿ, ಈ ಸಿಟಿಗಳಿಗೆ ಮೂಲಭೂತ ಸೌಲಭ್ಯಗಳಿಗೋಸ್ಕರ 2600 ಕೋಟಿ ಕೊಟ್ಟಿದ್ವಿ ರಾಜ್ಯದಲ್ಲಿ. ಅದ್ರ ಪ್ರಕಾರ ಶಿವಮೊಗ್ಗಕ್ಕೂ 200 ಕೋಟಿ ಹೇಳಿದ್ನಲ್ಲ, ಅದನ್ನು ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ಲಿಕ್ಕೆ ಬಂದಿದೆ. ಸರ್, ಈಗಾಗಲೇ ಸ್ಮಾರ್ಟ್ ಸಿಟಿಯಲ್ಲಿ ಶಿವಮೊಗ್ಗಕ್ಕೆ 1000 ಕೋಟಿ ಅಷ್ಟು ಬಂದಿದೆ, ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಮತ್ತೆ ಫರ್ದರ್ ಫಂಡ್ ಆಗುತ್ತೆ, ಹಂಗಾರೆ ವಾಪಸ್ ಕೊಟ್ಬಿಡೋದಾ? ನೀವು ಹೇಳಿದ್ರೆ ವಾಪಸ್ ತಗೋತೀವಿ, ನಮಗೇನಿಲ್ಲ. ನಿಮ್ಮ MLA ಹೇಳ್ತಾರೆ ಸ್ಮಾರ್ಟ್ ಸಿಟಿಲಿ ದುಡ್ಡೇ ಇಲ್ಲ ಅಂತ, ನೀವು ಮತ್ತೆ ಸ್ಮಾರ್ಟ್ ಸಿಟಿಲಿ ಆಗೈತೆ ಅಂತಿರಲ್ಲ. ಸ್ಮಾರ್ಟ್ ಸಿಟಿ ಕೊಟ್ಟಿದ್ದ ದುಡ್ಡು ಅರ್ಧನೂ ಆಗಿರೋದು, ಬೇಡ ಅಂದರೆ ವಾಪಸ್ ತಗೋತೀವಿ. ಭಾಳ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಿತ್ತು, ಮತ್ತೆ ಅಲ್ಲ ಅದೇ ಹೇಳಿ, ನೀವು ಹೇಳಿ ಹಂಗಾರೆ ಸ್ಮಾರ್ಟ್ ಸಿಟಿಲಿ ಕೊಟ್ಟಿದಂಥ ದುಡ್ಡು ಎಲ್ಲ ಕರೆಕ್ಟಾಗಿ ಸದುಪಯೋಗ ಇಡೀ ಶಿವಮೊಗ್ಗ ನಗರ ಎಲ್ಲ ಫೆಸಿಲಿಟೀಸ್ ಇದೆಯಾ? ಮತ್ತು ಯಾಕೆ ಕಾರ್ಪೊರೇಟರ್ಸು MLAs ಎಲ್ಲ ಇನ್ನೂ ಕೇಳ್ತಾರೆ ಅಂತ? ರಾಜ್ಯ ಸರ್ಕಾರದ್ದೇ ಫಂಡ್ ರೀ, 50% ರಾಜ್ಯ ಸರ್ಕಾರದ್ದೇ ಫಂಡು. 1000 ಕೋಟಿ ಒಂದು ನಗರಕ್ಕೆ ಕೊಟ್ಟಿದ್ರು, ಅದೆಲ್ಲ ಮುಗಿದೋಯ್ತು. ಅದಾಗಿ 3 ವರ್ಷ ಆಯಿತು. ಇನ್ನೂ 200 ಕೋಟಿ ಅಲ್ಲ, ಇನ್ನೂ 400 ಕೋಟಿ ಕೆಲಸ ಕೊಟ್ಟವ್ರು MLAಗಳು ಮತ್ತು ಕಾರ್ಪೊರೇಟರ್ ಲಿಸ್ಟ್ ಮಾಡಬೇಕಲ್ಲ ಕೆಲಸ. ಮತ್ತೆ ಒಂದ್ಸರಿ 1000 ಕೋಟಿ ಕೊಟ್ಬಿಟ್ರೆ ಮುಗಿದೋಯ್ತಾ ಕೆಲಸ? ಹಂಗಾದ್ರೆ ಇನ್ನೂ ಇರ್ತದೆ ಅಂತ ನಿತ್ಯ ನಿರಂತರ ಯಾವಾಗಲೂ ನಡೀತಾ ಇರಬೇಕು. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಡಿಸ್ಕ್ರಿಮಿನೇಟ್ ಇಲ್ಲದೆ, ಅಂದರೆ ಮೇಲು ಕೀಳು ಅಂದೆ, ಯಾವುದೇ ಪಕ್ಷದ ಶಾಸಕರಿರಲಿ, ಯಾವುದೇ ಕಾರ್ಯಕರ್ತರಿರಲಿ, ಅವರೆಲ್ಲರಿಗೂ ಸಮವಾಗಿ ಹಂಚಿ ನಗರಗಳನ್ನು ಸುಸಜ್ಜಿತವಾಗಿ ಮಾಡೋದು ಅನ್ನೋದೇ ನಮ್ಮ ಉದ್ದೇಶ. ಬೇರೆ ಏನಿದೆಯಾ? ಗ್ಯಾಸ್ ದರ ಹೆಚ್ಚಳ ಆಗಿದೆ, ಈಗ ಸಾಕಷ್ಟು ವಿರೋಧ ಆಗ್ತಿರೋದು. ಅಂದರೆ ಹೌದ್ರಿ, ಎಲ್ಲ ನೋಡಿ, ಈಗ ಚುನಾವಣೆ ಆಗೋ ತನಕ BJP ಅವ್ರು ಕಾಯ್ತಾಯಿದ್ರು. ಚುನಾವಣೆ ಮೊನ್ನೆ ಆಗಿರ್ಬೇಕೇನೋ, ನೆನ್ನೆನೋ ಯಾವತ್ತ ಮೊನ್ನೆ ಒಂದೇ ದಿವಸಕ್ಕೆ ಹತ್ಸಿ ಕೂತಿದ್ದಾರೆ. ಅದು ಯಾರೂ ಕೇಳೋರಿಲ್ಲ. ಈಗೆಲ್ಲ ಹೇಳ್ಕೊಂಡು ಜಾತಿ ಜನಾಂಗಣ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡ್ಕೊಂಡು ಜಾತಿ ಹೆಸರು ಹೇಳ್ಕೊಂಡು ಪೊಲಿಟಿಕ್ಸ್ ಮಾಡ್ತಾರಲ್ಲ. ಹಂಗಾದ್ರೆ ಪಾಪ ಈ ಬಡವರೆಲ್ಲ ಎಲ್ಲ ಹೋಗ್ಬೇಕು, ಯಾಕೆ ಗ್ಯಾಸ್ ಎಲ್ಲಿಂದ ಎಷ್ಟು ತಗೊಂಡು ಹೋಗ್ಬೇಕು? ಎಷ್ಟಾಗೈತೆ? ನಾನೇನು 1000 ರೂಪಾಯಿ ಏನು ಎಷ್ಟು ಏನು ಮಾಡೋದು? ಅಲ್ಲ ಏನು ಮಾಡೋದು ಹೇಳಿ? 5 ರೂಪಾಯಿ 10 ರೂಪಾಯಿ ಹೆಚ್ಚಿಸ್ರೇ ಎಲ್ಲರೂ ಸ್ಟ್ರೈಕ್ ಮಾಡೋರು, ಗಲಾಟೆ ಮಾಡೋರು. ಈಗ 900 ರೂಪಾಯಿ ಹೆಚ್ಚಿಸವ್ರೆ ಅಂದರೆ ಬಡವ್ರು ಎಲ್ಲಿ ಹೋಗ್ಬೇಕು? ಏನೋ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇವತ್ತು 5 ಯೋಜನೆಗಳು ಕೊಡ್ತಾಯಿದೆ. ಒಂದು ಮನೆಗೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ 7,000ರಿಂದ 8,000 ಕೋಟಿ ಹೋಗ್ತದೆ ದುಡ್ಡು. ನಮ್ಮ ಬಸ್ಸಿಂದ, ಹೆಣ್ಮಕ್ಳು ಓಡಾಡೋದ್ರಿಂದ, 2,000 ರೂಪಾಯಿಂದ, ಕರೆಂಟ್ ಫ್ರೀಯಿಂದ, ಅಕ್ಕಿಯಿಂದ ಒಂದು 6ರಿಂದ 7,000 ರೂಪಾಯಿ ಒಂದು ಮನೆಗೆ ಹೋಗ್ತದೆ. ಅದರಿಂದ ಪಾಪ ಜೀವನ ಸ್ವಲ್ಪ ಪರವಾಗಿಲ್ಲ, ನಡೀತದೆ. ಅದೇ ಕರ್ನಾಟಕ ರಾಜ್ಯದ ಉಳಿದ ಭಾಗಗಳಲ್ಲಿ ಪಾಪ BJP ಸರ್ಕಾರಗಳಿರುವಂಥ ರಾಜ್ಯ ಸರ್ಕಾರದಲ್ಲಿ ಆ ಜನಗಳ ಕಷ್ಟ, ಆ ದೇವರಿಗೆ ಪ್ರೀತಿ ಅಷ್ಟೇ. ಅದೆಲ್ಲ ಹೈಕಮಾಂಡ್ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರೆ ಎಲ್ಲಿ ವಿದ್ಯುತ್ ಹೆಂಗೆ ತಯಾರು ಮಾಡ್ತಾರೆ? ವಿದ್ಯುತ್ ಹೆಂಗೆ ತಯಾರು ಮಾಡ್ತಾರೆ? ಅಲ್ಲ, ವಿದ್ಯುತ್ ಹೆಂಗೆ ತಯಾರು ಮಾಡ್ತಾರೆ ಸರ್? ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಪ್ರಭಾವ. ಸೆಂಟ್ರಲ್ ಗೌರ್ಮೆಂಟು ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರೆ ಮ್ಯಾನುಫ್ಯಾಕ್ಚರ್ ಮಾಡೋದು ಅದರಿಂದನೇ ಎಲೆಕ್ಟ್ರಿಕ್ ಮಾಡೋದು. ಎಲೆಕ್ಟ್ರಿಕ್ ಮತ್ತು ತಯಾರು ಮಾಡಬೇಕಲ್ಲ. ಎಲೆಕ್ಟ್ರಿಕ್ ತಯಾರು ಮಾಡೋದು ಅದು ನ್ಯಾಚುರಲಿ ಜಾಸ್ತಿ ಆಗ್ತದೆ, ಪ್ರಪೋರ್ಷನೇಟ್ಲಿ ಜಾಸ್ತಿ ಮಾಡಬೇಕಾಗ್ತದೆ. ಎಲ್ಲ ಕೇಂದ್ರ ಸರ್ಕಾರನೇ ಕಾರಣ ಅದಕ್ಕೆ. ಅದೆಲ್ಲ ಸರ್, ಅದು ಸಂಪುಟ ವಿಸ್ತರಣೆ ನನಗೆ ಗೊತ್ತಿಲ್ಲ ಸರ್. ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ನಾವೆಲ್ಲ ಮಿನಿಸ್ಟರ್ಸ್ ಆಗಲಿ, ಶಾಸಕರಾಗಲಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ. ಇಷ್ಟು ದಿನ ನೀನು ಅಧಿಕಾರದಲ್ಲಿರಪ್ಪ ಅಂಥೇಳಿ ಅಷ್ಟು ದಿನ ಅಧಿಕಾರದಲ್ಲಿರ್ತೀವಿ. ಯಾವತ್ತಾಗಲ್ಲ ಶಾಸಕರಾಗಿ ಕೆಲಸ ಮಾಡ್ಕೊಂಡಿರ್ತೀವಿ. ಇದರಲ್ಲಿ ಹೋಗ್ತಾನೆ ಇರ್ತಾರೆ ರೀ, ತಪ್ಪೇನೈತೆ? ಒಳ್ಳೆ ಕತೆ ಆಯ್ತಲ್ಲ, ಯಾಕೆ ಹೋಗ್ಬಾರ್ದು ಅಂತ ಕಾನೂನು ಇದೆಯಾ? BJP ಸರ್ಕಾರದಲ್ಲಿ 3 ಜನ ಮುಖ್ಯಮಂತ್ರಿಗಳು ಚೇಂಜ್ ಮಾಡ್ತಾರೆ. ಹಾಗಾದರೆ ಕ್ಯಾಬಿನೆಟ್ ರಿಷಫಲ್ ಆಗಬಾರ್ದಾ? ಸಿಗಲಿ ಅವಕಾಶ ಬಿಡಿ, ಎಲ್ಲರಿಗೂ ಸಿಗಲಿ, ಅದರಲ್ಲಿ ಏನಿದೆ.